ವ್ಯಾಪಾರ ವಹಿವಾಟು ಅವರ ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ಸಿರ್ಸಿಪೇಟೆಯಲ್ಲಿ ಮೊದಲು ಮಾಡಿ ಬಂದ ಒಂದು ಪದ್ಧತಿ ಇದೆ. ಸಿದ್ದಾಪುರಕ್ಕೆ ಬರೋದು ಅಂತ ಹೇಳಿದ್ರೆ ರೆವಿನ್ಯೂ ತಹಸೀಲ್ದಾರ್ ಆಫೀಸಿಗೆ ಕೋರ್ಟಿಗೆ, ಇದನ್ನು ಹೊರತುಪಡಿಸಿ ಸಿದ್ದಾಪುರಕ್ಕೆ ಎಷ್ಟು ಜನ ಸಿದ್ದಾಪುರಕ್ಕೆ ಪರಿಚಯನೇ ಇದೆ ಬರುತ್ತೆ. ಆ ಭಾಗದ ರೈತರ ಕಾಳಜಿಗೋಸ್ಕರ ನಾವು ಶಿರ್ಷೆಯಲ್ಲಿ ನಮ್ಮ ಹಿಂದಿನ ವಿಶೇಷವಾಗಿ ನಮ್ಮ ಆ ಕಾಲದ ಅಧ್ಯಕ್ಷರಾದ ಈ ನಮ್ಮ DMS ಬಹಳ ತೊಂದರೆಯಲ್ಲಿದ್ದ ಸಮಯದಲ್ಲಿ ಅದರ ಚುಕ್ಕಾಣಿಯನ್ನು ಹಿಡಿದ ಶ್ರೀಯುತ NS ಭಟ್ರು ಇದಕ್ಕೆ ಗುಡ್ಡೆಕೊಪ್ಪದ ನಾರಾಯಣ ಸೀತಾರಾಮ್ ಭಟ್ ಅವರ ಕಾರಣ. ಅವರ ಒಂದು ನೇತೃತ್ವದಲ್ಲಿ ಆ ವೇಳೆಯಲ್ಲಿ ಇದೆಲ್ಲ ಮಾತುಕತೆ ನಡೆದು ಶಿಕ್ಷೆಯಲ್ಲಿ ನಾವು ಈ ಬ್ರ್ಯಾಂಚನ್ನು ತಮಗೋಸ್ಕರ ಅಂದರೆ ನಮಗೋಸ್ಕರ ಸರ್ಕಾರಿ ಕ್ಷೇತ್ರದಲ್ಲಿ ಮಾಡಿದ್ವಿ. ಶ್ರೀಯುತ ಗಣೇಶ್ ಅವರು ನಿಜವಾಗಿ ಶಿಕ್ಷೆಯಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಗೊತ್ತು ಸಿದ್ದಾಪುರದ ಬೆಳಿಗ್ಗೆ ಹತ್ತಿರದ ಗೋಳಿಕೆ, ಅವರಿಗೆಲ್ಲ ಇದರ ಇತಿಹಾಸ ಸಂಪೂರ್ಣ ಗೊತ್ತಿದೆ. ಏನೇ ಆದರೂ ಕೂಡ ಒಟ್ಟಾರೆಯಾಗಿ ನಾವು ರೈತರಿಗೆ ಮಿನಿಮಮ್ ಅವರ ಅವಶ್ಯಕತೆಗಳನ್ನು ಶಿರ್ಷೆಯಲ್ಲಿ ಸಾಕಷ್ಟು ಬೆಳೆದಿರುವ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡುವ ಹಲವಾರು ಸಹಕಾರಿ ಸಂಘಗಳು, ದೊಡ್ಡ ದೊಡ್ಡ ಸಹಕಾರಿ ಸಂಘಗಳು ಇವೆ. ಆದರೂ ಕೂಡ ಕಿಂಚಿತ್ತು ನಮ್ಮ ಭಾಗದ ರೈತರಿಗೆ ಕೆಲವಷ್ಟು ಏರಿಯಾ ಆಫ್ ಆಪರೇಷನ್ ಈಗೇನು ಅಂತ ಹೇಳಿದ್ರೆ ಈ ಸಹಕಾರಿ ಕಾಯ್ದೆ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಶಿರ್ಷೆಯಲ್ಲಿ ವ್ಯವಹಾರ ಮಾಡೋರಾದರೂ ಕೂಡ ಇಲ್ಲಿ CP ಬಜಾರದಲ್ಲಿ ಉಳಿದ ಕಡೆ ಎಲ್ಲ ವ್ಯವಹಾರ ಮಾಡ್ಬೋದು. ಉಳಿದು ಬೇಕಾದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಿಕ್ಕೆ ಎಲ್ಲ ಸಹಕಾರಿ ಸಾಧ್ಯ ಇಲ್ಲ. ಅದಕ್ಕೂ ಕೂಡ ಕೆಲವಷ್ಟು ಕಾಯ್ದೆಯ ಕಟ್ಟಳೆಗೂ ಇದೆ, ಅದನ್ನೆಲ್ಲ ಅನುಸರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಆ ಭಾಗದ ನಮ್ಮ ತಾಲೂಕಿನ ರೈತರ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಾವು ಶಿರ್ಷೆಯಲ್ಲಿ ಬ್ರ್ಯಾಂಚನ್ನು ಮಾಡಿದ್ದೇವೆ. ಬಹಳ ನನಗೆ ಈ ಸಂದರ್ಭದಲ್ಲಿ ಬಹಳ ಖುಷಿ ಅಂತ ಹೇಳಿದ್ರೆ ನೀವೆಲ್ಲ ಸಾಕಷ್ಟು ರೀತಿಯಿಂದ ಸಹಕರಿಸ್ತಾ ಇದ್ದೀರಿ ಆ ಭಾಗದ ರೈತರು. ಆದರೆ ಇದು ಸಾಲದು ಅಂತ ಹೇಳ್ತೇನೆ, ಇದು ಸಾಲದು ಇನ್ನೂ ಹೆಚ್ಚಿನ ರೀತಿಯಲ್ಲಿ. ನನ್ನ ತಿಳುವಳಿಕೆ ಅಂತ ಹೇಳಿದ್ರೆ ಹರ್ಷಿಕಟ್ಟರ್ ಸೊಸೈಟಿ, ಇದಕ್ಕಾನ್ ಸೊಸೈಟಿ, ಹೇರೂರು ಹೆಗ್ಗರಣೆ ಸೊಸೈಟಿ, ಕಜ್ಜಿಕಾಯಿ ಸೊಸೈಟಿ, ಬಾಳೇಶ್ವರ ಸೊಸೈಟಿ, ಕೋರ್ಸರ್ ಸೊಸೈಟಿ, ಇವೆಲ್ಲ ಒಂದು 6 ಪ್ರದೇಶ ಅಂತ ಹೇಳಿದ್ರೆ ಅಗ್ನಾಶಿನಿಂದ ಹಾಕಿದ್ರೆ ಫಲವತ್ತತೆಯಲ್ಲಿ ಬಹಳ ಕಡಿಮೆ. 8 ಕ್ವಿಂಟಲ್ 10 ಕ್ವಿಂಟಲ್ ಅಡಿಕೆ ಆದರೆ ಹೆಚ್ಚು. ಅದರ ಉಳಿದ ವ್ಯವಹಾರದಲ್ಲೇ ನಾವು ಬಹಳ